ಮೊದಲನೇದಾಗಿ ನೀವು ಮಣ್ಣಿನ ಮನೆ ಕಟ್ಟಬೇಕು ಅಂತ ಇದ್ರೆ ಹಿಂದೆ ಮುಂದೆ ನೋಡಕ್ ಹೋಗ್ಬೇಡಿ, ಒಂದೇ ನಿರ್ಧಾರ ಮಾಡಿ ಕಟ್ಬಿಡಿ. ನೀವು ಜೀವನದ ಪ್ರತಿಯೊಂದು ಹಂತದಲ್ಲಿ ಒಳ್ಳೇದು ಕೆಟ್ಟದ್ದು ಎರಡು ಬಂದೇ ಬರುತ್ತೆ. ಈ ಮಣ್ಣಿನ ಮನೆಯಲ್ಲೂ ಕೆಲವು ಅಷ್ಟೊಂದು ಸಹಕಾರವಾದ ಅಲ್ಲದ್ದು ಅಥವಾ ಕೆಟ್ಟದು ಅಂತ ಹೇಳುವಂಥದ್ದನ್ನ ಕೆಟ್ಟದು ಅಂತ ನಾ ಹೇಳಕ್ಕಾಗಲ್ಲ. ಅಕಸ್ಮಾತ್ ಅದನ್ನ ಮಾತುಗೋಸ್ಕರ ಹೇಳಬೇಕು ಅಂದ್ರೆ ಮೇಂಟೆನೆನ್ಸ್ ತುಂಬಾ ತಗೊಳತ್ತೆ. ಇದನ್ನ ಕಾನ್ಸ್ಟೆಂಟ್ ಆಗಿ ನಾವು ಮೇಂಟೈನ್ ಮಾಡಬೇಕು. ಸಿಮೆಂಟ್ ಹೌಸಸ್ ಅಲ್ಲೂ ಇರುತ್ತೆ, ಬಟ್ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ರೆ ಮೇಂಟೈನ್ ಮಾಡಬೇಕು ಅನ್ನೋದು ಒಂದು ಡಿಸ್ಕರೇಜ್ಮೆಂಟ್ ಆಗಬಾರ್ದು ನಮಗೆ. ಮೇಂಟೈನ್ ಮಾಡಕ್ಕೆ ನೀವು ತಯಾರಾಗಿ, ಯಾಕಂದ್ರೆ ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಪ್ರೋಸೆಸ್ ಇದ್ದೇ ಇರುತ್ತೆ. ಈ ದಾರಿಲಿ ನಾ ಹೋಗ್ತೀನಿ ಅಂತ ದಾರಿ ನಿರ್ಧಾರ ಮಾಡಿದ್ಮೇಲೆ ಆ ದಾರಿಲಿ ಬಂದಿದ್ದನ್ನೆಲ್ಲ ಎದುರಿಸ್ಲೇಬೇಕು. ಸೇಮ್ ಥಿಂಗ್ ವಿತ್ ಮಡ್ ಹೌಸ್. ಮಣ್ಣಿನ ಮನೆ ಕಟ್ಟಿದ್ದೀರ ಅಂತಂದ್ಮೇಲೆ ಅಲ್ಲಿಂದ ಬರೋದನ್ನ ನೀವು ಎದುರಿಸ್ತೀನಿ ಅಂತ ನೀವು ನಿಮ್ಮ ಮಾನಸಿಕವಾಗಿ ನೀವು ರೆಡಿ ಆಗ್ಬಿಟ್ರೆ ನಿಮ್ಗದು ಹೊರೆ ಆಗೋದಿಲ್ಲ. ಬಟ್ ಮೇಂಟೆನೆನ್ಸ್ ಅಂತೂ ಇದ್ದೇ ಇರುತ್ತೆ, ಇಲ್ಲ ಅಂತ ಅನ್ಕೋಬೇಡಿ. ಎಲ್ಲಾನು ಸುಲಭದಲ್ಲಿ ಇರುತ್ತೆ, ಏನು ಇದು ಎಲ್ಲ ಒಂಥರ ತುಂಬಾ ಸುಂದರವಾಗಿರತ್ತೆ ಅಂತ ಅನ್ಕೋಬೇಡಿ. ಸುಂದರವಾಗಿರುತ್ತೆ ನಿಜ. ಆ ಸುಂದರವಾಗಿಸೋದು ನೀವು. ಎಷ್ಟು ಸುಂದರವಾಗಿ ನೀವು ಮನೆ ನೋಡ್ಕೊತೀರೋ ಅಷ್ಟು ಮನೆ ನಿಮ್ಮನ್ನು ಸುಂದರವಾಗಿಸತ್ತೆ ಹೊರತು ಮನೆ ಇದ್ದಕ್ಕಿದ್ದಂಗೆ ನಿಮ್ಗೆಲ್ಲಾನು ಕೊಡೋದಿಲ್ಲ. ನೀವು ಮನೆಯಿಂದ ತಗೋಬೇಕು, ಮೇಂಟೈನ್ ಮಾಡಲೇಬೇಕು. ಅದು ಬಿಟ್ರೆ ಬಾಕಿ ಅಂತೆ ಇನ್ನೇನು ನನಗೆ ಕಾಣೋದಿಲ್ಲ. ಸೆಕ್ಯೂರಿಟಿ ವೈಸ್ ಆಗ್ಲಿ ಬಾಕಿ ಅಂತೆಲ್ಲ ಸಿಮೆಂಟ್ ಹೌಸ್ಗೂ ಇದಕ್ಕೂ ಏನು ಅಷ್ಟು ವ್ಯತ್ಯಾಸ ಕಾಣೋದಿಲ್ಲ. ಬಟ್ ಸ್ವಲ್ಪ ಮಟ್ಟಿಗೆ ಕೆಲಸ ಜಾಸ್ತಿ ಇರುತ್ತೆ. ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಏನಾದ್ರು ಡಿಫರೆನ್ಸ್ ಖಂಡಿತ ಸರ್. ಹೆಲ್ತ್ ಪಾಯಿಂಟ್ ಅಲ್ಲಿ ನಿಮಗೆ 100% ಇಂಪ್ರೂವ್ಮೆಂಟ್ ಸಿಗುತ್ತೆ. ಯಾಕೆಂದ್ರೆ ಇದು ನಿಮಗೆ ಯಾವಾಗ ನಾನು ಅವಾಗ ಹೇಳಿದ್ನಲ್ಲ, ಡಿಸ್ಕನೆಕ್ಟ್ ಮಾಡಲ್ಲ ಪ್ರಕೃತಿಗೂ ನಿಮ್ಗೂ. ಹೊರಗಿನ ವಾತಾವರಣ ಏನಿರುತ್ತೋ ಇದು ನಿಮ್ಗೆ ಹತ್ರ ಕರ್ಕೊಂಡು ಹೋಗುತ್ತೆ, ಡಿಸ್ಕನೆಕ್ಟ್ ಆಗೋದಿಲ್ಲ. ಕೆಲವು ಸಲ ಇನ್ನೂ ಒಂದು ಅಡ್ವಾಂಟೇಜ್ ಏನಂದ್ರೆ ಸಮ್ಮರ್ ಟೈಮ್ ಅಲ್ಲಿ ಈ ಸಲ ನಮ್ಗೆ ಬಹಳ ಬಿಸಿಲು ಜಾಸ್ತಿ ಇತ್ತು, 40 ಡಿಗ್ರಿ ತನಕ ಹೋಗಿತ್ತು. ಇಲ್ಲಿ ಹೊರಗಡೆಯಿಂದ 40 ಡಿಗ್ರಿ ಒಳಗೆ ಬಂತು ಅಂದ್ರೆ ನಿಮ್ಗೆ AC ರೂಮಿಗೆ ಬಂದಂಗೆ ಆಗುತ್ತೆ. ಅಷ್ಟು ತಂಪಾಗಿರುತ್ತೆ, ಆ ಒಂದು ವಾತಾವರಣ ಕೊಡುತ್ತೆ. ಹಾಗಾಗಿ ನಿಮ್ಗೆ ಫ್ಯಾನ್ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ, AC ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಅದ್ರ ಕಮ್ಮಿ ಮಾಡೋದ್ರಿಂದ ಆರೋಗ್ಯ ಇಂಪ್ರೂವ್ ಆಗೇ ಆಗುತ್ತೆ. ಫ್ಯಾನ್ ಗಾಳಿಲಿ ಕೂತ್ಕೊಂಡವ್ರಿಗೆ ಆರೋಗ್ಯ ಹಾಳಾಗತ್ತೆ ಅಂತ ಎಲ್ರಿಗೂ ಗೊತ್ತು, AC ನಲ್ಲಿ ಇದ್ದರೂ ಗೊತ್ತು. ನಿಮ್ಗದು ಅವಶ್ಯಕತೆ ಬರಲ್ಲ ಈ ಮಣ್ಣಿನ ಮನೆಯಲ್ಲಿ. ಸೊ ಆ ರೀತಿನಲ್ಲಿ ಒಂದು ಅಡ್ವಾಂಟೇಜ್. ಆದ್ರೆ ಜೊತೆಗೆ ಮಣ್ಣಿನ ಹತ್ರದಲ್ಲಿ ಇರ್ತೀರಾ ಅಂತ ಹೇಳಿ ಆ ಒಂದು ನಿಮ್ಗೆ ಗ್ರೌಂಡಿಂಗ್ ಎಫೆಕ್ಟ್ ಸಿಗುತ್ತೆ, ಅಂದ್ರೆ ಒಂದು ಸ್ಥಿರತೆ ಸಿಗತ್ತೆ ನಿಮ್ಗೆ, ಆ ಒಂದು ಬಲ ಸಿಗತ್ತೆ. ಅದು ಮಣ್ಣಿನ ಮನೆಯ ಅಡ್ವಾಂಟೇಜ್. ಸಿಮೆಂಟಿನ ಮನೆಗಳ ಸಿಗಲ್ಲ, ಆ ಒಂದು ಗ್ರೌಂಡಿಂಗ್ ಫೀಲಿಂಗ್ ಸಿಗಲ್ಲ.